ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಕರ್ತವ್ಯ ಮರೆತ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು. ಜಿಲ್ಲಾಧಿಕಾರಿಗಳು ತಪರಾಕಿ ಹಾಕಿದರೂ ಲೆಕ್ಕ ಮಾಡದ ಅಧಿಕಾರಿಗಳು. ಒಂದೇ ದಿನಕ್ಕೆ ಸೀಮಿತವಾದ ಸಂಚಾರಿ ಪೊಲೀಸರ ಪರಾಕ್ರಮ. ಮುಖ್ಯ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲುಗಡೆ. ಫುಟ್ಪಾತ್ ಒತ್ತುವರಿ ತೆರವಿಲ್ಲ. ಗೌರಿಬಿದನೂರಿನಲ್ಲಿ ಮುಂದುವರೆದ ನಿವೇಶನ ಹಂಚಿಕೆ ವಿವಾದ. ಗೆದ್ದರೆ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಗ್ರಾಮಸ್ಥರ ತೀವ್ರ ಗದ್ದಲ. ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಧಿಕ್ಕಾರದ ಘೋಷಣೆ. ಟೀ ಕುಡಿದ ಹಣ ಕೇಳಿದ ಕಾರಣಕ್ಕೆ ದೊಣ್ಣೆಯಿಂದ ಹೊಡೆದು ಕೊಲೆ. ಕೇವಲ 200 ರೂಪಾಯಿಗೆ ಜೀವ ತೆಗೆದ ಸೈಕೋ. ದೊಡ್ಡಬಳ್ಳಾಪುರದಲ್ಲಿ ನಡೆಯಿತು ಬೆಚ್ಚಿ ಬೀಳುವ ದುರಂತ. ವಾರ್ತೆಗಳ ವಿವರ. ನಿನ್ನೆಯಷ್ಟೇ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದ ಜಿ. ಪ್ರಭು ಅವರು ನಗರಸಭೆಗೆ ಭೇಟಿ ನೀಡಿ ಅಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡು ಬೆರಗಾಗುವ ಜೊತೆಗೆ ಪೌರಾಯುಕ್ತರು ಸೇರಿದಂತೆ ಎಲ್ಲ ಅಧಿಕಾರಿ ಸಿಬ್ಬಂದಿಗೆ ತಪರಾಕಿ ಹಾಕಿದ್ದು ನೀವೆಲ್ಲ ನೋಡಿದ್ದೀರಿ. ಈ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ಯಾವ ಹಂತದಲ್ಲಿದೆ ಎಂಬುದಕ್ಕೆ ಈ ಸ್ಟೋರಿ ಉತ್ತಮ ನಿದರ್ಶನ. ಇವರೊಂದಿಗೆ ಸಂಚಾರಿ ಪೊಲೀಸರ ಉತ್ತರ ಕುಮಾರನ ಪೌರುಷ ಹೇಳುವಂತೆಯೇ ಇಲ್ಲ. ಇಷ್ಟಕ್ಕೂ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಇಲ್ಲೊಮ್ಮೆ ನೋಡಿ. ಈ ಹಣ್ಣಿನ ವ್ಯಾಪಾರ ಮಾಡುತ್ತಿರೋದು ಯಾವುದೋ ಮಳಿಗೆಯಲ್ಲಿ ಅಲ್ಲ, ಬದಲಿಗೆ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಯಾಗಿರುವ BB ರಸ್ತೆಯ ಫುಟ್ಪಾತ್ನಲ್ಲಿ. ಈ ಹಣ್ಣಿನ ವ್ಯಾಪಾರಸ್ಥರು ನಗರಸಭೆಗೆ ತೆರಿಗೆ ಪಾವತಿಸುವಂತಿಲ್ಲ, ಯಾರಿಗೂ ಬಾಡಿಗೆ ಕಟ್ಟುವಂತಿಲ್ಲ. ಆದರೂ ಶಾಶ್ವತವಾಗಿ ಮಳಿಗೆ ನಿರ್ಮಿಸಿಕೊಂಡವರಂತೆ ರಾಜಾರೋಷವಾಗಿ ವ್ಯಾಪಾರ ಮಾಡುತ್ತಿದ್ದಾರೆ. ಇವರನ್ನು ಹೇಳೋರು ಕೇಳೋರು ಇಲ್ಲಿ ಯಾರೂ ದಿಕ್ಕಿಲ್ಲ. ಇನ್ನು ಇಲ್ಲಿ ನೋಡಿ, ತಳ್ಳುವ ಗಾಡಿಗಳಂತೆ ಕಾಣೋ ಈ ಗಾಡಿಗಳನ್ನು ಫುಟ್ಪಾತ್ ಮೇಲೆ ಭದ್ರವಾಗಿ ನಿಲ್ಲಿಸಿಕೊಂಡು ಅದರ ಮುಂದಿನ ರಸ್ತೆಯಲ್ಲಿ ವಸ್ತುಗಳನ್ನು ಜೋಡಿಸಿಕೊಂಡು ರಾಜಾರೋಷವಾಗಿ ವ್ಯಾಪಾರ ಮಾಡುತ್ತಿರೋದು ಕಾಣ್ತಾ ಇದೆಯಲ್ಲ. ಇವರು ಯಾವ ತೆರಿಗೆಯಾಗಲಿ ಬಾಡಿಗೆಯಾಗಲಿ ಕಟ್ಟುತ್ತಿಲ್ಲ. ಕಟ್ಟುತ್ತಿದ್ದರೆ ಅನಧಿಕೃತವಾಗಿ ನಗರಸಭೆ ಅಧಿಕಾರಿಗಳಿಗೆ ಕಟ್ಟಬಹುದೇನೋ ಗೊತ್ತಿಲ್ಲ. ಇನ್ನು ಇಲ್ಲಿ ನೋಡಿ, ಫುಟ್ಪಾತ್ ಆಕ್ರಮಿಸಿಕೊಂಡು ವ್ಯಾಪಾರ ಮಾಡ್ತಾ ಇರೋ ಇದೇ ಜಾಗದ ಮುಂದೆ, ಅಂದರೆ ರಸ್ತೆಯಲ್ಲಿ ಮತ್ತೊಬ್ಬರು ಎಳನೀರು ಸೇರಿದಂತೆ ಇತರೆ ವ್ಯಾಪಾರ ಮಾಡುತ್ತಿದ್ದಾರೆ. ಈ ವ್ಯಾಪಾರಿಗಳ ಮುಂದೆ ಉಳಿದಿರೋದು ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಲಾಗಿದೆ. ಅಲ್ಲಿಗೆ ರಸ್ತೆ ಮತ್ತು ಫುಟ್ಪಾತ್ ಎರಡೂ ಸಂಪೂರ್ಣವಾಗಿ ಒತ್ತುವರಿಯಾಗಿದೆ. ಇನ್ನು ಪಾದಾಚಾರಿಗಳು ಮತ್ತು ವಾಹನಗಳು ಸಂಚರಿಸುವುದಾದರೂ ಎಲ್ಲಿ? ಇದನ್ನು ಕೇಳೋರು ಇಲ್ಲ, ಇವರಿಗೆ ಅಡ್ಡಿಯೂ ಇಲ್ಲ. ಹಾಗಾಗಿಯೇ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆ ಮತ್ತು ಫುಟ್ಪಾತ್ ಸಂಪೂರ್ಣ ಒತ್ತುವರಿಯಾಗಿದೆ. ಇಲ್ಲಿನ ನಗರಸಭೆ ಆಡಳಿತ ಸತ್ತು ಹೋಗಿದ್ದರೆ ಸಂಚಾರಿ ಪೊಲೀಸರ ಪರಾಕ್ರಮ ಒಂದು ದಿನಕ್ಕೆ ಸೀಮಿತವಾಗಿದೆ. ಈ ಹಿಂದೆ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇದ್ದ ವೇಳೆ ಫುಟ್ಪಾತ್ ತೆರವು ಮಾಡುವುದು, ಬೀದಿ ಬದಿ ವ್ಯಾಪಾರಿಗಳಿಗೆ ಎಚ್ಚರಿಕೆ ನೀಡೋದು, ಫುಡ್ ಕೋರ್ಟ್ ಪ್ರತ್ಯೇಕವಾಗಿ ಮಾಡೋದು, ಇನ್ನು ಏನೇನೋ ವಿಚಾರಗಳು ಪ್ರಸ್ತಾಪಿಸಲಾಗಿತ್ತು. ಆದರೆ ಇವೆಲ್ಲ ಪೌರುಷವೆಲ್ಲ ಕೇವಲ ಸಭೆಗೆ ಸೀಮಿತವಾಯಿತೇ ಹೊರತು ಯಾವುದೂ ಅನುಷ್ಠಾನವಾಗಲಿಲ್ಲ. ಫುಟ್ಪಾತ್ ತೆರವು ಮಾಡೋದು ಇರಲಿ, ಕನಿಷ್ಠ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸಿದ ವಾಹನಗಳಿಗೆ ತಡೆ ಹಾಕುವ ತಾಕತ್ತು ಈ ನಗರಸಭೆ ಅಧಿಕಾರಿಗಳಿಗೆ ಇಲ್ಲವಾಗಿದೆ ಎಂಬುದಕ್ಕೆ ಈ ಅಡ್ಡಾದಿಡ್ಡಿ ವಾಹನ ನಿಲುಗಡೆಯೇ ನಿದರ್ಶನವಾಗಿದೆ. ಕೋಯಿಂಗ್ ಮಾಡಲಾಗುವುದು, ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿದರೆ ದಂಡ ಹಾಕಲಾಗುವುದು ಎಂದೆಲ್ಲ ಬಡಾಯಿ ಕೊಚ್ಚಿಕೊಂಡ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರ ಉತ್ತರ ಕುಮಾರನ ಪೌರುಷ ಒಂದೇ ದಿನಕ್ಕೆ ಸೀಮಿತವಾಯಿತು. ಅದೊಂದು ದಿನ ಅನಾರೋಗ್ಯ ಪೀಡಿತ ವೃದ್ಧೆಯೊಬ್ಬರನ್ನು ಕರೆತಂದು ನಿಲ್ಲಿಸಿದರು ಎಂಬ ಕಾರಣಕ್ಕೆ ಆ ವಾಹನಕ್ಕೆ ಬ್ರೇಕ್ ಹಾಕಿ ರೋಗ ಪೀಡಿತ ವೃದ್ಧೆಯನ್ನು ಕಾರಿನಲ್ಲಿಯೇ ಬಂದಿ ಮಾಡಿದ್ದ ಸಂಚಾರಿ ಪೊಲೀಸರು ಸಾರ್ವಜನಿಕರ ಆಕ್ರೋಶದ ನಂತರ ಯಾವುದೇ ವಾಹನ ಮುಟ್ಟಲು ಮುಂದಾಗುತ್ತಿಲ್ಲ. ರಸ್ತೆ ಮಧ್ಯ ನಿಲ್ಲಿಸಿದರೂ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಈ ಸಂಚಾರಿ ಪೊಲೀಸರು ವರ್ತಿಸುತ್ತಿದ್ದಾರೆ. ಇನ್ನು MJ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಂತೂ ಪ್ರತಿನಿತ್ಯ ನರಕ ನೋಡುವಂತಾಗಿದೆ. ವರ್ಷಗಳಿಂದ ಈ ರಸ್ತೆ ಕಾಮಗಾರಿಯನ್ನು ಮಾಡುತ್ತಲೇ ಇರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಾಗರಿಕರ ಮನೆಗಳಿಗೆ ಸಂಪರ್ಕ ಕಲ್ಪಿಸಿರುವ ಕುಡಿಯುವ ನೀರಿನ ಪೈಪ್ಲೈನ್ ಸಂಪರ್ಕಗಳನ್ನು ಕಟ್ ಮಾಡಿ ಹಿಂಸೆ ನೀಡುತ್ತಿರುವುದು ಒಂದು ಕಡೆಯಾದರೆ, ಮತ್ತೊಂದು ಕಡೆ UGD ಪೈಪ್ಲೈನ್ ಕಟ್ ಮಾಡಿ ನಾಗರಿಕರು UGD ಸಮಸ್ಯೆಯಿಂದ ಬಳಲುವಂತೆ ಮಾಡುತ್ತಿದ್ದಾರೆ. ಸಾಲವೆಂಬಂತೆ ಇಡೀ ರಸ್ತೆ ಧೂಳುಮಯ. ಒಂದು ಕಡೆ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಒಂದೇ ರಸ್ತೆಯಲ್ಲಿ ಉಭಯ ಕಡೆಯ ವಾಹನಗಳು ಸಂಚಾರ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ.
ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇಲ್ಲ. ಆಡಳಿತಾಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳೇ ಇದ್ದು ನಗರಸಭೆಯಲ್ಲಿನ ಅಕ್ರಮಗಳು, ಅಧಿಕಾರಿಗಳ ನಿರ್ಲಕ್ಷ್ಯ ಕೇಳಿ ಸಾಕಾದ ಜಿಲ್ಲಾಧಿಕಾರಿಗಳು ಖುದ್ದು ನಗರಸಭೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪೌರಾಯುಕ್ತರು ಸೇರಿದಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ಅಷ್ಟೇ ಅಲ್ಲ, ಇದೇ ಕಾರಣಕ್ಕೆ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಹಲವು ಅಧಿಕಾರಿಗಳನ್ನು ಅಮಾನತು ಮಾಡಿರುವ ಬಗ್ಗೆಯೂ ಸುದ್ದಿ ಹಬ್ಬಿದ್ದು, ಅಧಿಕೃತವಾಗಿ ಇನ್ನೂ ಅಮಾನತು ಆದೇಶ ಹೊರಬಂದಿಲ್ಲ. ಆದರೂ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಯಾವುದೇ ಚಿಂತೆ ಇಲ್ಲ. ಜಿಲ್ಲಾಧಿಕಾರಿಗಳು ನಗರದ ಬಿಬಿ ರಸ್ತೆ ಮತ್ತು ಎಂಜಿ ರಸ್ತೆಯಲ್ಲಿ ಆಕ್ರಮಿಸಿಕೊಂಡಿರುವ ಫುಟ್ಪಾತ್ ಬಗ್ಗೆ ಪರಿಶೀಲನೆ ನಡೆಸಿ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಬಗ್ಗೆಯೂ ಖುದ್ದು ವೀಕ್ಷಿಸಿ ನಗರಸಭೆ ಅಧಿಕಾರಿಗಳು ಮತ್ತು ಸಂಚಾರಿ ಪೊಲೀಸರಿಗೆ ಈ ಸಂಬಂಧ ಕ್ರಮ ಜರುಗಿಸಲು ಸೂಚನೆ ನೀಡಬೇಕೆಂದು ನಾಗರಿಕರು ಕೋರಿದ್ದಾರೆ. ಈಗಲಾದರೂ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕುರಿತು ಗಮನ ಹರಿಸಲಿದ್ದಾರಾ ಕಾದು ನೋಡಬೇಕಿದೆ. ಕರ್ತವ್ಯ ಮರೆತ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ತಪರಾಕಿ ಹಾಕಿದರೂ ಲೆಕ್ಕ ಮಾಡದ ಅಧಿಕಾರಿಗಳು, ಒಂದು ದಿನಕ್ಕೆ ಸೀಮಿತವಾದ ಸಂಚಾರಿ ಪೊಲೀಸರ ಪರಾಕ್ರಮ, ಅಡ್ಡಾದಿಡ್ಡಿ ವಾಹನ ನಿಲುಗಡೆ, ಫುಟ್ಪಾತ್ ಒತ್ತುವರಿಗೆ ತಡೆಯಿಲ್ಲ. ನಿವೇಶನ ಹಂಚಿಕೆಗಾಗಿ ತಯಾರಿಸಿದ ಫಲಾನುಭವಿಗಳ ಪಟ್ಟಿಯಲ್ಲಿ ತಾರತಮ್ಯ ಎಸಗಲಾಗಿದೆ ಎಂದು ಆರೋಪಿಸಿ ಮೊನ್ನೆಯಷ್ಟೇ ಚಿಕ್ಕಕುರುಗೋಡು ಮತ್ತು ತೊಂಡೆಬಾವಿ ಗ್ರಾಮ ಸಭೆಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದ ಜನರು ಅಧಿಕಾರಿಗಳ ಕ್ರಮವನ್ನು ಖಂಡಿಸಿದ್ದರು. ಇದೀಗ ಜನರ ಆಕ್ರೋಶ ಮುಂದುವರೆದಿದ್ದು, ನಿವೇಶನ ಫಲಾನುಭವಿಗಳ ಪಟ್ಟಿಯಲ್ಲಿ ತಾರತಮ್ಯ ಖಂಡಿಸಿ ಜನರ ಆಕ್ರೋಶ ಮುಂದುವರೆದಿದ್ದು, ಇಂದು ಗೆದ್ದರೆ ಗ್ರಾಮ ಸಭೆಯಲ್ಲಿಯೂ ಅದು ಮುಂದುವರಿಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಧಿಕ್ಕಾರ ಗ್ರಾಮ ಪಂಚಾಯತಿ ಪಿಡಿಒಗೆ ಧಿಕ್ಕಾರ. ಯಾಕೋ ಗೌರಿಬಿದನೂರು ಅಧಿಕಾರಿಗಳ ನಸೀಬೆ ಸರಿ ಇಲ್ವೋ ಅಥವಾ ಅಲ್ಲಿನ ಶಾಸಕರ ನಸೀಬು ಸರಿ ಇಲ್ವೋ ಗೊತ್ತಿಲ್ಲ. ಅಧಿಕಾರಿಗಳು ಮಾಡುತ್ತಿರುವ ಎಲ್ಲ ಯೋಜನೆಗಳಿಗೂ ಸಾರ್ವಜನಿಕರ ವಿರೋಧ ಎದುರಿಸುವಂತಾಗಿದೆ. ಶಾಸಕ ಪುಟ್ಟಸ್ವಾಮಿ ಗೌಡ ಅವರು ವಾಟದ ಹೊಸಹಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಕೊಂಡೊಯ್ಯುವ ಯೋಜನೆಗೆ ಇಂದಿಗೂ ತೀವ್ರ ವಿರೋಧ ಇರುವ ಬೆನ್ನಲ್ಲೇ ಇದೀಗ ಹೊಸ ವಿವಾದ ತೆರೆ ಮೇಲೆ ಬಂದಿದೆ. ಪಂಚಾಯಿತಿ ಮಟ್ಟದಲ್ಲಿ ನಿವೇಶನ ಹಂಚಲು ಅಧಿಕಾರಿಗಳು ತಯಾರಿಸುವ ಫಲಾನುಭವಿಗಳ ಪಟ್ಟಿಯಲ್ಲಿ ಲೋಪಗಳಿವೆ ಎಂದು ಜನರು ತಿರುಗಿಬಿದ್ದಿದ್ದಾರೆ. ಮೊನ್ನೆಯಷ್ಟೇ ತೊಂಡೆಬಾವಿ ಮತ್ತು ಚಿಕ್ಕಕುರುಗೋಡು ಗ್ರಾಮ ಸಭೆಗಳಲ್ಲಿ ಜನರ ಆಕ್ರೋಶ ಮುಗಿಲು ಮುಟ್ಟಿತ್ತು. ಇದೀಗ ಇಂದು ಗೆದ್ದರೆ ಗ್ರಾಮ ಸಭೆಯಲ್ಲಿಯೂ ಅದೇ ಸ್ಥಿತಿ ಮುಂದುವರೆದಿದೆ. ಗೌರಿಬಿದನೂರು ತಾಲೂಕಿನ ಗೆದ್ದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮ ಸಭೆ ಸೈಟ್ ಹಂಚಿಕೆ ವಿಚಾರವಾಗಿ ರಣರಂಗವಾಗಿ ಮಾರ್ಪಟ್ಟಿದೆ. ಸರ್ಕಾರದ ಉಚಿತ ನಿವೇಶನ ಹಂಚಿಕೆ ಪ್ರಕ್ರಿಯೆ ಅವೈಜ್ಞಾನಿಕವಾಗಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಸಭೆಯಲ್ಲಿ ಭಾರೀ ಗದ್ದಲ ಸೃಷ್ಟಿಯಾಗಿದೆ. ಗ್ರಾಮ ಸಭೆಯಲ್ಲಿ ಮಾತನಾಡಿದ ಗ್ರಾಮಸ್ಥ ಮಂಜುನಾಥ್, ಗೆದ್ದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಂಥ ಉಚಿತ ನಿವೇಶನಗಳನ್ನ ಹಂಚಿಕೆ ಮಾಡುವಂಥ ಒಂದು ತಾಲೂಕು ಆಡಳಿತ ಮತ್ತು ಕಾರ್ಯಾಂಗದ ಒಂದು ಶಾಸಕಾಂಗ ಮತ್ತು ಕಾರ್ಯಾಂಗದ ಜಂಟಿಯಾಗಿ ಮಾಡಿರುವಂಥ ಒಂದು ಕೆಲಸ ಅದು ಅವೈಜ್ಞಾನಿಕವಾಗಿ ಕೂಡಿರುವಂಥ ಕೆಲಸ. ಅದು ಅವೈಜ್ಞಾನಿಕವಾಗಿ ಹೇಗಿದೆ ಅಂತಂದರೆ, ಪಂಚಾಯಿತಿಯಲ್ಲಿ 9 ಹಳ್ಳಿಗಳಿದ್ದಾವೆ. 9 ಹಳ್ಳಿಗಳಲ್ಲಿ 2 ಹಳ್ಳಿಯಲ್ಲಿ ಜಾಗವನ್ನು ಗುರುತು ಮಾಡಿದ್ದಾರೆ. ಸಿಂಗಾನಹಳ್ಳಿಯಲ್ಲಿ ಜಾಗವನ್ನು ಗುರುತು ಮಾಡಿದ್ದಾರೆ, ಕೆಂಕರೆಯಲ್ಲಿ ಜಾಗವನ್ನು ಗುರುತು ಮಾಡಿದ್ದಾರೆ. ಗುರುತು ಮಾಡಿ ಉಚಿತವಾಗಿ ನಿವೇಶನ ರಹಿತರಿಗೆ ಕೊಡ್ತೀವಿ ಅಂತ ಬಿಟ್ಟು ಹೇಳಿದ್ದಾರೆ. ನಿವೇಶನ ರಹಿತರಿಗೆ ನಿವೇಶನ ಕೊಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಅವ್ರಿಗೆ ಕೊಡಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಗೆದ್ದರೆ ಗ್ರಾಮ ಪಂಚಾಯಿತಿ ಒಟ್ಟು 9 ಹಳ್ಳಿಗಳನ್ನು ಒಳಗೊಂಡಿದೆ. ಪಂಚಾಯಿತಿ ಮಟ್ಟದಲ್ಲಿ ಸೈಟ್ ಹಂಚಿಕೆ ಮಾಡುತ್ತಿರುವುದಕ್ಕೆ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಸೈಟ್ ಹಂಚಿಕೆ ಮಾಡುವುದು ಸರಿಯಲ್ಲ. ದೂರದ ಹಳ್ಳಿಗಳಿಂದ ಬಂದು ಜನ ಇಲ್ಲಿ ಮನೆ ಕಟ್ಟಿಕೊಳ್ಳುತ್ತಾರೆ ಎಂಬುದು ಸುಳ್ಳು. ಶಾಸಕರ ಈ ನಿರ್ಧಾರ ಮತ್ತು ಅಭಿಪ್ರಾಯ ಸರಿಯಿಲ್ಲ. ಅವಿಭಕ್ತ ಕುಟುಂಬಗಳಿಂದ ಬೇರ್ಪಟ್ಟವರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೈಟ್ ಪಡೆದು ಮನೆ ಕಟ್ಟಿಕೊಳ್ಳುತ್ತಾರೆ ಎನ್ನುವುದು ಕೇವಲ ಭ್ರಮೆ ಎಂದು ಆಕ್ರೋಶ ಹೊರಹಾಕಿದರು. ಯಾವ ಹಳ್ಳಿಗಳ ಜನರಿಗೆ ನಿವೇಶನದ ಅಗತ್ಯವಿದೆಯೋ ಆಯಾ ಹಳ್ಳಿಗಳ ಪಕ್ಕದಲ್ಲಿರುವ ಸರ್ಕಾರಿ ಜಾಗಗಳಲ್ಲಿ ನಿವೇಶನ ಮತ್ತು ಸೈಟ್ ಕೊಟ್ಟರೆ ಅನುಕೂಲವಾಗುತ್ತದೆ. ಅದನ್ನು ಬಿಟ್ಟು ಎಲ್ಲರಿಗೂ ಒಂದೇ ಕಡೆ ಸೈಟ್ ನೀಡುವುದು ಅವೈಜ್ಞಾನಿಕ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಉಚಿತ ಸೈಟ್ ವಿತರಣೆಯ ಹೆಸರಿನಲ್ಲಿ ಜನರಿಗೆ ವಂಚಿಸಲಾಗುತ್ತಿದೆ ಎಂದು ಆರೋಪಿಸಿದ ಗ್ರಾಮಸ್ಥರು ಗ್ರಾಮ ಸಭೆಯ ಎಲ್ಲ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.
ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು. ಇತ್ತೀಚೆಗೆ ಏನು ಈ ಉಚಿತ ಸೈಟ್ಗಳು ಹಂಚಿಕೆ ವಿಚಾರದಲ್ಲಿ ಶಾಸಕರು ತಗೊಂಡ್ರ ನಿಲುವು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು. ಹಾಗೆ ಅವ್ರಿಗೆ ತಾಲೂಕು ಆಡಳಿತ ಕೊಡ್ತಾರಂಥ ಮಾರ್ಗದರ್ಶನಗಳೇನಿದ್ದಾವೆ ಅವು ತುಂಬ ಕೆಳಮಟ್ಟದಲ್ಲಿದೆ. ಯಾಕಂದರೆ ಯಾವುದೋ ಒಂದು ಊರಲ್ಲಿ ಸೈಟ್ ಹಂಚಿಕೆ ಆಗ್ತಾಯಿದೆ ಅಂದರೆ ಬೇರೆ ಊರಿಂದ ಬಂದು ಅರ್ಜಿ ಹಾಕ್ಸ್ತಾ ಇದ್ದಾರೆ ಅಂತಂದರೆ ಅವರು ಇಲ್ಲಿ ಇರ್ತಾರಾ ಅನ್ನೋದು ಮೊದಲನೇ. ಪ್ರಸ್ತುತ ಸಮಾಜ ಎತ್ತ ಸಾಗುತ್ತಿದೆ ಎಂಬುದೇ ಆತಂಕಕ್ಕೆ ಕಾರಣವಾಗಿದೆ. ಟೀ ಕುಡಿದ ಗ್ರಾಹಕನಿಂದ ಟೀ ಕಾಸು ಕೇಳಿದ ಕಾರಣಕ್ಕೆ ದೊಣ್ಣೆಯಿಂದ ಬಡಿದು ಕೊಲೆ ಮಾಡಿರುವ ಆತಂಕದ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಇದೊಂದು ಆಘಾತಕಾರಿ ವಿಚಾರವೇ ಸರಿ. ಟೀ ಕುಡಿದ ಗ್ರಾಹಕನಿಂದ ಟೀ ಹಣ ಕೇಳಿದ ಕಾರಣಕ್ಕೆ ಸೈಕೋ ವ್ಯಕ್ತಿಯೊಬ್ಬ ದೊಣ್ಣೆಯಿಂದ ಹಲ್ಲೆ ಮಾಡಿ ಟೀ ಅಂಗಡಿ ಮಾಲೀಕನನ್ನು ಹತ್ಯೆ ಮಾಡಿರುವ ದಾರುಣ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ. ಕೇವಲ 200 ರೂಪಾಯಿಗೆ ಜೀವವೊಂದು ಬಲಿಯಾಗಿದ್ದು, ಟೀ ಕುಡಿದ ಸಾಲದ ಹಣ ಕೇಳಿದ್ದಕ್ಕೆ ದೊಣ್ಣೆಯಿಂದ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಹತ್ಯೆ ಗೈಯಲಾಗಿದೆ. ಹಲ್ಲೆಯಿಂದ ಗಾಯಗೊಂಡ ದ್ಯಾವಸಂದ್ರ ಗ್ರಾಮದ 40 ವರ್ಷದ ಮಂಜುನಾಥ್ ಮೃತಪಟ್ಟಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಅಪ್ಪಕಾರನಹಳ್ಳಿ ಗೇಟ್ ಬಳಿ ಘಟನೆ ನಡೆದಿದೆ. ಅಪ್ಪಕಾರನಹಳ್ಳಿಯ ಮುನಿರಾಜ್ ಕೊಲೆ ಮಾಡಿದ ಆರೋಪಿಯಾಗಿದ್ದು, ಮೇ 12ರಂದು ಮುನಿರಾಜು ಮಂಜುನಾಥ್ ಮೇಲೆ ಹಲ್ಲೆ ನಡೆಸಿದ್ದಾನೆ. ಬೆಳಗ್ಗೆ ಟೀ ಕುಡಿಯಲು ಅಂಗಡಿ ಬಳಿ ಬಂದಿದ್ದ ಮುನಿರಾಜು ಮತ್ತೆ ಸಾಲದಲ್ಲಿ ಟೀ ಕೊಡುವಂತೆ ಕೇಳಿದ್ದಾನೆ. ಈ ವೇಳೆ ಹಳೆ ಸಾಲ ಕೊಡು ಎಂದು ಕೇಳಿದ್ದಕ್ಕೆ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. ಪಕ್ಕದಲ್ಲೇ ಇದ್ದ ನೀಲಗಿರಿ ದೊಣ್ಣೆಯಿಂದ ಮಂಜುನಾಥನ ತಲೆಗೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ ಮುನಿರಾಜು ಸ್ಥಳದಿಂದ ಪರಾರಿಯಾಗಿದ್ದಾನೆ. ಗಾಯಗೊಂಡ ಮಂಜುನಾಥನನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಮಂಜುನಾಥ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಈ ಹಿಂದೆ ಹೆತ್ತ ತಾಯಿಗೆ ಈ ಮುನಿರಾಜು ಚಾಕು ಹಾಕಿದ್ದ ಎಂಬುದು ಇದೀಗ ತಿಳಿದು ಬಂದಿದೆ. ಆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರ ಬಂದಿದ್ದ ಮುನಿರಾಜು ಇದೀಗ ಮಂಜುನಾಥನ ಕೊಲೆ ಮಾಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಘಟನೆ ಕುರಿತು ದೊಡ್ಡ ಬೆಳವಂಗ್ಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಕೊಲೆ ಮಾಡಿದ ಆರೋಪಿಯನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿ ಖಾಸಗಿ ಬಸ್ಸಿನ ಹಿಂಭಾಗಕ್ಕೆ ಬೈಕ್ ಸವಾರ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಶನಿವಾರ ಸಂಜೆ ನಡೆದಿದ್ದು, ಗಾಯಗೊಂಡ ಬೈಕ್ ಸವಾರನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿ ಖಾಸಗಿ ಬಸ್ಸಿನ ಹಿಂಭಾಗಕ್ಕೆ ಬೈಕ್ ಸವಾರ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಶನಿವಾರ ಸಂಜೆ ನಡೆದಿದ್ದು, ಗಾಯಗೊಂಡ ಬೈಕ್ ಸವಾರನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಚಿಂತಾಮಣಿ ಮುರುಗಮಲ್ಲ ಮುಖ್ಯ ರಸ್ತೆಯಲ್ಲಿ ಅಪಘಾತ ನಡೆದಿದ್ದು, ಗಾಯಗೊಂಡ ಸವಾರನನ್ನು ಶಿಡ್ಲಘಟ್ಟ ತಾಲೂಕಿನ ಆಜಾದ್ ನಗರದ ನಿವಾಸಿ
ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಗಾಯಾಳು ಚಿಂತಾಮಣಿ ಮೂಲಕ ಮುರುಗಮಲ್ಲಗೆ ಹೋಗುತ್ತಿದ್ದ ಎನ್ನಲಾಗಿದೆ. ಬಸ್ ಚಿಂತಾಮಣಿಯಿಂದ ಮುರುಗಮಲ್ಲ ಕಡೆ ಹೋಗುತ್ತಿದ್ದು ಕಾಗತಿ ಗ್ರಾಮದ ಬಳಿ ಬಸ್ ಚಾಲಕ ಕಂಪನಿಯ ನೌಕರರನ್ನು ನಿಲ್ಲಿಸಲು ಹಠಾತ್ತನೆ ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ಅತಿ ವೇಗವಾಗಿ ಹಿಂಬದಿಯಿಂದ ಬರುತ್ತಿದ್ದ ಬೈಕ್ ಸವಾರ ನಿಯಂತ್ರಣ ತಪ್ಪಿ ಬಸ್ಸಿನ ಹಿಂಭಾಗಕ್ಕೆ ಜೋರಾಗಿ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಮುಂಭಾಗ ಸಂಪೂರ್ಣ ಜಖಂಗೊಂಡಿದ್ದು ಸವಾರನ ತಲೆ ಮತ್ತು ಕೈಕಾಲುಗಳಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಅಪಘಾತ ಸಂಭವಿಸುತ್ತಿದ್ದಂತೆ ಸ್ಥಳೀಯರು ತಕ್ಷಣ ಧಾವಿಸಿ ಗಾಯಾಳುವನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಜನನಾಯಕನ ಜವಾಬ್ದಾರಿ ಅಧಿಕಾರ ಮತ್ತು ಕೀರ್ತಿ ಗಳಿಸುವುದಲ್ಲ, ಜನಸಾಮಾನ್ಯರ ಸಮಸ್ಯೆಗೆ ಮಿಡಿಯುವುದಾಗಿದೆ. ಇದಕ್ಕೊಂದು ನಿದರ್ಶನ ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯ 12ನೇ ವಾರ್ಡಿನ ಸದಸ್ಯೆಯಾಗಿ ಸೇವೆ ಸಲ್ಲಿಸಿದ ಸುಮಿತ್ರಾ ಮಂಜುನಾಥ್ ಆಗಿದ್ದಾರೆ ಎಂದು ವಾರ್ಡಿನ ನಾಗರಿಕರು ಅವರನ್ನು ಅಭಿನಂದಿಸುವುದರ ಮೂಲಕ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯ 12ನೇ ವಾರ್ಡಿನಲ್ಲಿ ನಾಗರಿಕರಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಸದಸ್ಯೆ ಸುಮಿತ್ರಾ ಮಂಜುನಾಥ್ ಅವರ ಪತಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಮಾತನಾಡಿ, ವ್ಯಾಪ್ತಿಯ ನಮ್ಮ 12ನೇ ವಾರ್ಡಲ್ಲಿ ಭಾಳ ಕೆಲಸಗಳು ಬಾಕಿ ಇತ್ತು. ಅದನ್ನು ನಮ್ಮ ಅಧಿಕಾರಿಗಳ ಒಂದು ಸಹಕಾರದೊಂದಿಗೆ, ನಮ್ಮ ಸಾರ್ವಜನಿಕರ ಒಂದು ಸಹಕಾರದೊಂದಿಗೆ ಎಲ್ಲ ಸಂಪೂರ್ಣ 100ಕ್ಕೂ 100 ಕೆಲಸ ಮಾಡೋಂಥ ಒಂದು ಅವಕಾಶ ದೇವರು ನಮಗೆ ಕಲಿಸ್ಕೊಟ್ರು, ಜನಗಳು ನಮಗೆ ಕಲಿಸ್ಕೊಟ್ರು. ನೀರಿನ ಭಾಳ ಸಮಸ್ಯೆ, ಈ ಭಾಗದಲ್ಲಿ ನೀರು ಭಾಳ ಸಮಸ್ಯೆ ಸಮಸ್ಯೆ ಇತ್ತು. ಕುಡಿಯ ಒಂದು ಬೋರ್, ಹೊಸದಾಗಿ ಬೋರ್ ಕೊರೆದು ಪಂಪು ಮೋಟ್ರು ಅಳವಡಿಸೋದು ಅದೊಂದು, ಮತ್ತು ಕುಡಿಯೋ ನೀರೊಂದು ಘಟಕ ಇಲ್ಲೇ ಮಾಡಿದ್ರಿ. ಮತ್ತು ಸಿಮೆಂಟು, CC ಕಾಂಕ್ರೀಟು, ಹೊಸ ಚರಂಡಿ, ಒಂದು ಹೊಸ ಪೈಪ್ಲೈನ್ ಮನೆಗಳಿಗೆಲ್ಲ ಕಲೆಕ್ಷನ್ ಕೊಡುವಂಥ ನೀರಿನ ಸೌಲಭ್ಯ ಕೊಡುವಂಥ ಒಂದು ಕಾಮಗಾರಿ ಎಲ್ಲ ಸಂಪೂರ್ಣವಾಗಿ ಒಂದು ಇದು ಭಾಳ ಹಿಂದುಳಿದಿತ್ತು. 12ನೇ ವಾರ್ಡಿನಲ್ಲಿ ಬಹಳ ಕೆಲಸಗಳು ಪೆಂಡಿಂಗ್ ಇದ್ದವು. ಅದನ್ನು ಅಧಿಕಾರಿಗಳ ಸಹಕಾರದಲ್ಲಿ ಪೂರ್ಣಗೊಳಿಸಲಾಗಿದೆ. ಸಾರ್ವಜನಿಕರ ಸಹಕಾರದೊಂದಿಗೆ 100% ಕೆಲಸ ಮಾಡುವ ಅವಕಾಶ ಜನರು ಕಲ್ಪಿಸಿಕೊಟ್ಟಿದ್ದಾರೆ. ಈ ಭಾಗದಲ್ಲಿ ನೀರಿನ ಸಮಸ್ಯೆ ಹೆಚ್ಚು ಇತ್ತು. ಕುಡಿಯುವ ನೀರಿಗಾಗಿ ಹೊಸ ಬೋರ್ವೆಲ್, ಶುದ್ಧ ಕುಡಿಯುವ ನೀರಿನ ಘಟಕ, ಹೊಸ ಪೈಪ್ಲೈನ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, CC ರಸ್ತೆ ಮತ್ತು ರಸ್ತೆ ಡಾಂಬರೀಕರಣ ಸೇರಿದಂತೆ ಹಲವು ಜನಪರ ಕೆಲಸಗಳನ್ನು ಮಾಡುವ ಭಾಗ್ಯ ದೊರೆತಿದೆ. ಕಾಮಗಾರಿಗಳು ತೀರಾ ಹಿಂದುಳಿದಿದ್ದನ್ನು ಮನಗಂಡು ಶಕ್ತಿ ಮೀರಿ ಕೆಲಸ ಮಾಡಲಾಗಿದೆ ಎಂದು ಹೇಳಿದರು. ನಿವೇಶನ ಮತ್ತು ಮನೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ 12ನೇ ವಾರ್ಡಿನಲ್ಲಿ ಕೆಲ ಕುಟುಂಬಗಳು ಗುಡಿಸಲು, ಹೆಂಚು ಇನ್ನಿತರ ಮನೆಗಳಲ್ಲಿ ವಾಸವಿದ್ದರು. ಕರ್ನಾಟಕ ಕೊಳಗೇರಿ ಮಂಡಳಿಯಿಂದ ಸುಮಾರು 423 ಮನೆಗಳನ್ನು ಬಿಡುಗಡೆಗೊಳಿಸಿ ಅನುಕೂಲ ಮಾಡಲಾಯಿತು. ಈಗಾಗಲೇ 80% ಸಬ್ಸಿಡಿಯಲ್ಲಿ ಮನೆಗಳ ಅಭಿವೃದ್ಧಿಗೊಳಿಸಲಾಗಿದೆ. ಸೌಲಭ್ಯ ವಂಚಿತರಿಗೆ ಈ ಸದ್ಬಳಕೆ ಆಗಿದೆ. ನಿವೇಶನ ರೈತರಿಗೆ ಸಚಿವರು ಈಗಾಗಲೇ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಸಚಿವರು ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಜನಮನ್ನಣೆ ಪಡೆದ ಪುರಸಭೆ ಮಾಜಿ ಸದಸ್ಯೆ ಸುಮಿತ್ರಾ ಮಂಜುನಾಥ್ ಅವರನ್ನು ವಾರ್ಡಿನ ಮಹಿಳೆಯರು, ನಾಗರಿಕರು ಹೂವಿನ ಹಾರ, ಹಣ್ಣು ಹಂಪಲು ನೀಡಿ ಅಭಿನಂದಿಸಿದರು. ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಿ ಕರಗ ಮಹೋತ್ಸವ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಕೃತಜ್ಞತಾ ಸಭೆ ಆಯೋಜಿಸಲಾಗಿದೆ ಎಂದು ಕರಗ ಸಮಿತಿ ಅಧ್ಯಕ್ಷ BR ನರಸಿಂಹನಾಯ್ಡು ಹೇಳಿದರು. ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಿ ಕರಗ ಮಹೋತ್ಸವ ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲುವ ಉದ್ದೇಶದಿಂದ ಕೃತಜ್ಞತಾ ಸಭಾ ಆಯೋಜಿಸಲಾಗಿದೆ ಎಂದು ಕರಗ ಸಮಿತಿ ಅಧ್ಯಕ್ಷ BR ನರಸಿಂಹನಾಯ್ಡು ಹೇಳಿದರು. ನಾವು ಪ್ರಾರಂಭದಿಂದಲೂ ಕೂಡ ನಮ್ಮನ್ನು ಆಹ್ವಾನಿಸಿ ದಯವಿಟ್ಟು ಈ ಥರ ಆಯೋಜನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಾವೆಲ್ಲರೂ ಸಕಾರಾತ್ಮಕವಾಗಿ ಬರೋ ರೀತಿಯಲ್ಲಿ ಅದನ್ನು ಹೊಂದಾಣಿಕೆ ಮಾಡ್ತೀವಿ. ಯಾಕಂದರೆ ಆ ರಜೆಗಳ ದಿವಸ ಎಲ್ಲರೂ ಬರಲಿಕ್ಕೆ ಅನುಕೂಲ ಆಗುತ್ತೆ. ಸಾಟರ್ಡೆ ಸಂಡೇ ಬಂತು ಅಂದರೆ ಇಲ್ಲೂ ನೋಡ್ಕೊಳ್ತಾರೆ, ಅಲ್ಲಿ ಜಾತ್ರೆಗೆ ಹೋಗ್ತಾರೆ, ಊರಿಸ್ಗೂ ಹೋಗ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಖುಷಿ
ಬಂದಾಗ ಅಲ್ಲಿ ಗಂಡನ್ಗೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ, ಗಂಗಮ್ಮನ ಮಾಡ್ಲಿಕ್ಕೆ ಮತ್ತೆ ಪುರುಷರು ನೋಡ್ದಂಗೆ ಆಗ್ತದೆ ಅಂತ ಹೇಳಿ ಅವರು ಕೂಡ ಬಂದು ಇದಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ವಾಲಂಟಿಯರ್ಸ್ ಯಾವುದೇ ಕೆಲಸಗಳಿದ್ರು ಕೂಡ ವಾಲಂಟಿಯರ್ಸ್ ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ. ಆ ವಾರ ಏನು ಎಲ್ಲೂ ಕೆಲಸಗಳು ಇಟ್ಕೊಳ್ಳೋದೇ ಇಲ್ಲ. ನಮ್ಮ ವೆಂಕಟೇಶ್ ಆಗ್ಬೋದು, ನಮ್ಮ ರೇವಂತ್ ಆಗ್ಬೋದು, ಜೊತೆಗೆ ಇನ್ನೇನಿದ್ದಾರೆ ನಮ್ಮ ಅಭಿ ಇನ್ನು ಬೇರೆ ಬೇರೆ ಎಲ್ಲ ಸ್ನೇಹಿತರು ಎಲ್ಲರೂ ಬಂದು ವಾಲಂಟಿಯರ್ ಆಗಿ ಇನ್ವಾಲ್ವ್ ಆಗ್ಬಿಡ್ತಾರೆ. ನಮ್ಗೆ ಇಂಥ ಕೆಲಸ ಹೇಳ್ಬೇಕು ಅಂತಲೇ ಇಲ್ಲ. ಏನೇನು ಕೆಲಸ ಬಾಕಿ ಇದೆ ಎಲ್ಲ ಕೆಲಸಗಳನ್ನ ಕಟ್ಟಿಗೆ ಎತ್ಕೊಂಬಂದರಿಂದ ಹಿಡಿದು ಅಗ್ನಿಗುಂಡ ಮಾಡೋದ್ರಿಂದ ಹೇಳ್ಬೋದು, ತೋರಣ ಯಾವುದೇ ಒಂದು ಅಹಿತಕರ ಘಟನೆ ಬಾಗೇಪಲ್ಲಿ ಭಾಗದಲ್ಲಿ ನಡೆಯೋಕ್ಕೆ ಅವಕಾಶನೇ ಇಲ್ಲ. ನೂಕುಲು ಸ್ವಲ್ಪ ಬಿಟ್ಟರೆ ಅದು ಪ್ರೌಢಿರೋವಾಗ ಹಾಗೆ ಆಗುತ್ತೆ. ಅದು ಬಿಟ್ಟರೆ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಇದೇ ರೀತಿ ಮುಂದುವರಿಲಿ ಅಂತೇಳಿ ಬಯಸ್ತೇವೆ. ಜೊತೆಗೆ ಇದೊಂದು ನಮ್ಮ ಆದ್ಯ ಕರ್ತವ್ಯ. ಯಾಕೆಂದರೆ ಅಭಿನಂದನೆಗಳನ್ನ ತಿಳಿಸಿಲ್ಲ ಅಂತಂದರೆ ಅದು ನಮಗೆ ಎಲ್ಲೋ ಮನಸ್ಸಲ್ಲಿ ಕೊಡಿತು, ಸುಮ್ಮನೆ ಇದ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅಂತೇಳಿ. ಹಾಗಾಗಿ ಸಹಕರಿಸ್ತಕ್ಕಂಥ ಎಲ್ಲರನ್ನೂ ಕೂಡ ಕರೆಸುವಂಥ ಅಭಿನಂದನೆ ತಿಳಿಸುವಂಥ ಈ ಒಂದು ಸಭೆಯನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಇದ್ರ ಜೊತೆಗೆ ನಿಮ್ಮೊಂದಿಗೆ ಪಟ್ಟಣದ ಗ್ರಾಮ ದೇವತೆ ಗಂಗಮ್ಮ ದೇವಾಲಯದಲ್ಲಿ ಆಯೋಜಿಸಲಾಗಿದ್ದ ಕೃತಜ್ಞತಾ ಸಭೆಯಲ್ಲಿ ದೇವಸ್ಥಾನದ ಟ್ರಸ್ಟ್ನ ಹಿರಿಯ ಮುಖಂಡ ಎ.ಜಿ. ಸುಧಾಕರ್ ಮಾತನಾಡಿ, ಶ್ರೀ ಗಂಗಮ್ಮ ದೇವಿ ಹಾಗೂ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವವು ಭಕ್ತರ, ಸಾರ್ವಜನಿಕರ, ದಾನಿಗಳ, ಯುವಕರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ವಿಜೃಂಭಣೆಯಿಂದ ನೆರವೇರಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಹೋತ್ಸವದ ವೇಳೆ ಅನ್ನದಾನ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಭಕ್ತರಿಗೆ ಅಗತ್ಯ ಸೌಲಭ್ಯಗಳು, ಭದ್ರತಾ ವ್ಯವಸ್ಥೆ ಸೇರಿದಂತೆ ವಿವಿಧ ಕಾರ್ಯಗಳಲ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಟ್ರಸ್ಟ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಇದೇ ವೇಳೆ ಮುಂದಿನ ದಿನಗಳಲ್ಲಿಯೂ ದೇವಸ್ಥಾನದ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಇದೇ ರೀತಿಯ ಸಹಕಾರ ನೀಡಬೇಕು ಎಂದು ಟ್ರಸ್ಟ್ ಸದಸ್ಯರು ಮನವಿ ಮಾಡಿದರು. ಸಭೆಯಲ್ಲಿ ದೇವಸ್ಥಾನದ ಟ್ರಸ್ಟ್ ಸದಸ್ಯರಾದ ಬಿ.ಆರ್. ನರಸಿಂಹನಾಯ್ಡು, ಎ.ಜಿ. ಸುಧಾಕರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಆರ್ಥಿಕತೆ, ಹಣಕಾಸು ನಿರ್ವಹಣೆ ಮತ್ತು ಉದ್ಯಮಶೀಲತೆಯ ಮೂಲಕ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳ ಪಾತ್ರ ಪ್ರಮುಖವಾಗಿದೆ ಎಂದು ಎನ್ಆರ್ಎಂಪಿಯು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮೂರ್ತಿ ಸಾಮ್ರಾಟ್ ಪ್ರತಿಪಾದಿಸಿದರು. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದ ಆಶ್ರಯದಲ್ಲಿ ಆಯೋಜಿಸಿದ್ದ ಕಾಮರ್ಸ್ ಬೆಸ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಾಂಶುಪಾಲ ಡಾಕ್ಟರ್ ಮೂರ್ತಿ ಸಾಮ್ರಾಟ್, ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಬದಲಾವಣೆ ತರಬಹುದು ಎಂಬುದರ ಬಗ್ಗೆ ಇತಿಹಾಸ ಸಾಕ್ಷಿಯಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿಗಳನ್ನು ಅರಿತು ನಡೆಯಬೇಕು. ಪೋಷಕರು, ಕಾಲೇಜಿನ ಅಧ್ಯಾಪಕರು ಮತ್ತು ಗುರು ಹಿರಿಯರಿಗೆ ಗೌರವಿಸುವ ಮೂಲಕ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಆದರ್ಶ ಸಮಾಜವನ್ನು ನಿರ್ಮಿಸಬೇಕೆಂದರು. ಕಾಮರ್ಸ್ ಸ್ಟೂಡೆಂಟ್ಸ್ ಮನಸ್ಸು ಮಾಡಿದ್ರೆ ಇಡೀ ವರ್ಲ್ಡಲ್ಲಿನೇ ನಮ್ಮ ಇಂಡಿಯಾನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಿಕಾಸ್ ದೇ ನೋ ವೆರಿ ವೆಲ್ ಹೌ ಟು ಮ್ಯಾನೇಜ್ ದ ಮ್ಯಾನೇಜಿಂಗ್ ಸ್ಕಿಲ್ಸ್ ದೇ ಹ್ಯಾವ್. ನಮ್ಮ ಫಿನಾನ್ಸ್ ಮಿನಿಸ್ಟ್ರು ಕಾಮರ್ಸ್ ಅವರಾಗಿದೆ, ಚೆನ್ನಾಗಿರ್ತದೇನೋ ಅಂತ ಅನಿಸುತ್ತೆ ನನಗೆ. ಯಾಕಂತ ಹೇಳಿದ್ರೆ ಒಂದು ವ್ಯವಸ್ಥೆಯನ್ನು ಲೀಡ್ ಮಾಡಬೇಕಾದ್ರೆ ದೇ ವಾಂಟ್ ಸಮ್ ಮ್ಯಾನೇಜಿಂಗ್ ಸ್ಕಿಲ್ಸ್. ನಿಮ್ಮ ಕಾಲೇಜನ್ನು ಇಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಿನ್ಸಿಪಲ್. he has a such kind of managing skills so that you are all lucky students being a student of this first grade college in Shitlaghatta. ಕಾಲೇಜಿನಲ್ಲಿ ಕಾಮರ್ಸ್ ವಿಭಾಗದಿಂದ ಬಿಸಿನೆಸ್ ರಸಪ್ರಶ್ನೆ, ಸಾಮಾಜಿಕ ಜಾಲತಾಣದ ಕುರಿತು, ಪ್ರಾಡಕ್ಟ್ ಲಾಂಚ್, ಮ್ಯಾಡ್ ಆ್ಯಂಡ್ ಸೋಲೋ ಡ್ಯಾನ್ಸ್ ಕುರಿತು ಸ್ಪರ್ಧೆಗಳನ್ನು ಆಯೋಜಿಸಿ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ವಿತರಿಸಲಾಯಿತು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಕರ್ತವ್ಯ ಮರೆತ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ತಪರಾಕಿ ಹಾಕಿದರೂ ಲೆಕ್ಕ ಮಾಡದ ಅಧಿಕಾರಿಗಳು, ಒಂದೇ ದಿನಕ್ಕೆ ಸೀಮಿತವಾದ ಸಂಚಾರಿ ಪೊಲೀಸರ ಪರಾಕ್ರಮ, ಮುಖ್ಯ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲುಗಡೆ, ಫುಟ್ಪಾತ್ ಒತ್ತುವರಿ ತೆರವಿಲ್ಲ. ಗೌರಿಬಿದನೂರಿನಲ್ಲಿ ಮುಂದುವರೆದ ನಿವೇಶನ ಹಂಚಿಕೆ ವಿವಾದ, ಗೆದ್ದರೆ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಗ್ರಾಮಸ್ಥರ ತೀವ್ರ ಗದ್ದಲ, ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಧಿಕ್ಕಾರದ ಘೋಷಣೆ. ಟೀ ಕುಡಿದ ಹಣ ಕೇಳಿದ ಕಾರಣಕ್ಕೆ ದೊಣ್ಣೆಯಿಂದ ಹೊಡೆದು ಕೊಲೆ, ಕೇವಲ 200 ರೂಪಾಯಿಗೆ ಜೀವ ತೆಗೆದ ಸೈಕೋ, ದೊಡ್ಡಬಳ್ಳಾಪುರದಲ್ಲಿ ನಡೆಯಿತು ಬೆಚ್ಚಿ ಬೀಳುವ ದುರಂತ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.